ಈ ನಡುವೆ ನೀವು ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದೀರಿ ಅಂತ ಆರೋಪ ಬರ್ತಾ ಇದ್ದ ಹಾಗೇನೆ ಬಡವರ ಅನ್ನದ ಮೇಲೆ ಕಣ್ಣಾಕಿ ಕೈ ಸುಟ್ಟಿಕೊಂಡಿರುವ ಕಾಂಗ್ರೆಸ್ಗೆ ಹೊಸ ಅಸ್ತ್ರ ಸಿಕ್ಕಿದೆ. ಎಲ್ಲದಕ್ಕೂ ಮೋದಿಯೇ ಕಾರಣ ಅಂತಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಕೇಂದ್ರದ ಮೇಲೆ ಗೂಬೆ ಕೂರಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೇನು ಕೇಳಿದ್ವಿ, ನೀವು ಕಾರ್ಡ್ ರದ್ದು ಮಾಡ್ತಾ ಇದ್ದೀರಿ, ನಾವಲ್ಲ ಕೇಂದ್ರ ಅಂತೇಳಿ ಈಗ ಡೈರೆಕ್ಟ್ ಆರೋಪ ಮಾಡ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ ಈ ರಿಪೋರ್ಟ್. ರಾಜ್ಯದಲ್ಲಿ ಜೋರಾಯಿತು ರೇಷನ್ ರಾಜಕೀಯ. ಕೇಂದ್ರದ ಮೇಲೆ ಗೂಬೆ ಕೂರಿಸಿದ ಕೈಪಾಳಯ. ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ ಮೋದಿ ಸರ್ಕಾರ ಬರೋಬ್ಬರಿ 5,80,00,000 ರೇಷನ್ ಕಾರ್ಡ್ ರದ್ದು ಮಾಡಿದೆ. ಹೀಗಾಗಿ ರಾಜ್ಯದಲ್ಲೂ ಅಕ್ಕಿಗೂ ಆಪರೇಷನ್ ಮಾಡಿದ್ದೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡ್ರು. ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರನೇ 5.8 ಕೋಟಿ ಕಾರ್ಡ್ಗಳನ್ನು ರದ್ದು ಮಾಡಿದೆ. ಯಾವ ನೈತಿಕತೆಯಿಂದ ಭಾರತೀಯ ಜನತಾ ಪಾರ್ಟಿಯವರು ಇದನ್ನೊಂದು ಇಶ್ಯೂ ಆಗಿ ನಮಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ನಾವು ಯಾವುದೂ ಕಾನೂನು ಬಾಹಿರವಾಗಿ ಮಾಡಿಲ್ಲ. ಈ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ BPL ಕಾರ್ಡ್ ಕೊಡಬೇಕಾ ಅದು ಪ್ರಶ್ನೆ. ನೀವು ಸರ್ಕಾರಿ ನೌಕರರಿದ್ದೀರಿ, ನಿಮಗೆ BPL ಕಾರ್ಡ್ ಕೊಡಬೇಕಾ? ನಮ್ಮ ಸರ್ಕಾರ ಬಂದ ಮೇಲೆ ಈ ಮಾನದಂಡ ಮಾಡಿರೋದಲ್ಲ, ಮೊದಲಿನಿಂದನೂ ಇದೆ. ಕೇಂದ್ರ ಸರ್ಕಾರದ ಮಾನದಂಡಗಳಿದ್ದಾವೆ. ಆ ಮಾನದಂಡದ ಚೌಕಟ್ಟಿನಲ್ಲಿ ಯಾರು ಬರೋದಿಲ್ಲ, ಅದನ್ನು ತೆಗೆದಿದ್ದಾರೆ. ಕೇಂದ್ರದ ಮಾನದಂಡದಂತೆ ರೇಷನ್ ಕಾರ್ಡ್ ರದ್ದಾಗಿದೆ ಎಂದ ಪರಮೇಶ್ವರ್ ವಿರುದ್ಧ ದೋಸ್ತಿಗಳು ಮುಗಿಬಿದ್ರು. ಹೌದು, 5.5 ಕೋಟಿ ಅಂತ ಪತ್ರಿಕೆಯಲ್ಲಿ ನೋಡಿದ್ದೇನೆ. ಅದು ಕೆಲವು ಗೈಡ್ಲೈನ್ಸ್ಗಳಲ್ಲಿ ಅವರು ಏನು ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು ಈಗ ಇತ್ತೀಚೆಗೆ ಏನು ಈಗ ನಮ್ಮ ಕೆಲವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿರ್ತಕ್ಕಂಥದ್ದೇನಿದೆ, ಅದರಿಂದ ಕೆಲವು ಜಿನೇನಿಟಿ ಏನಿದೆ ಅನ್ನೋದು ಗೊತ್ತಾಗ್ತಿದೆ. ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳಾಗಿರ್ಬೋದು. ಕೇಂದ್ರ ಮಾನದಂಡ ಇದ್ದು ಭಾಳ ವರ್ಷ ಆಯಿತು, ಅದು ಇವತ್ತಿಲ್ಲ. ಕೇಂದ್ರ ಮಾನದಂಡ ಇಟ್ಕೊಂಡ ಮೇಲೆ ಮತ್ತೆ ಅದರಲ್ಲಿ ತಿದ್ದುಪಡಿ ತಂದು ಬಡವರಿಗಾಗಿ ಕಾರ್ಯಕ್ರಮ ಅಂತೇಳಿ 80 ಕೋಟಿ ಜನರಿಗೆ 5 kg ಅಕ್ಕಿ ಕೊಡುವಂಥ ಕಾರ್ಯಕ್ರಮ ಮುಂದಿನ 5 ವರ್ಷ ವಿಸ್ತರಣೆ ಮಾಡಿದ್ದಾರೆ. ಅದರಲ್ಲಿ ಒಂದು ಕಾರ್ಡು ರದ್ದಾಗಿಲ್ಲ. ನಾವು ಬಡವರ ಅಕ್ಕಿ ಕಿತ್ತುಕೊಳ್ತಿಲ್ಲ ಅಂದಿದ್ದ ಕಾಂಗ್ರೆಸ್ ನಾಯಕರು ಇದೀಗ ಬಡವರ ಅನ್ನದ ಬಟ್ಟಲಿಗೆ ಕೈ ಹಾಕಿದ್ದಾರೆ. ಜೊತೆಗೆ ಮೋದಿಯತ್ತ ಬಾಣವೊಂದನ್ನ ಹೂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ವಂತ ವಾಹನ ಇದ್ದರೆ ನಿಮಗೆ ಸಿಗೋದಿಲ್ಲ. ಆಟೋ ರಿಕ್ಷಾ, ಟ್ರ್ಯಾಕ್ಟರ್, ಟ್ಯಾಕ್ಸಿ, ಕ್ಯಾಬ್ ಇದ್ದರೆ ಚಿಂತೆ ಇಲ್ಲ. ಆದರೆ ನಿಮಗೆ ಟ್ರ್ಯಾಕ್ಟರ್ ಇದೆ ಅಂತ ಅಂದ್ಬಿಟ್ಟು ಏನು ಕ್ಯಾನ್ಸಲ್ ಆಗಲ್ಲ. ತಿಂಗಳ ಬಿಲ್, ತಿಂಗಳಿಗೆ 450ಕ್ಕಿಂತ ಹೆಚ್ಚು ಕರೆಂಟ್ ಬಿಲ್ ಕಟ್ಟಿದರೂ ಕೂಡ ಕಾರ್ಡ್ ರದ್ದಾಗತ್ತೆ. ಇವಿಷ್ಟು ಅರ್ಹತೆ. ಮುಂದೆ BPL ಕಾರ್ಡ್ ವಿಚಾರ. ಕಳೆದ ವಾರವೆಲ್ಲ ನಾವು ವಕ್ಫ್ ಹೇಳ್ತಾ ಇದ್ವಿ. ಈ ವಾರ BPL ಕಾರ್ಡ್ ರದ್ದು. ಒಂದು ಕಡೆ ಸರ್ಕಾರ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇರಲಿಲ್ಲ, ಈಗ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗಿದೆ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಸದ್ದಿಲ್ಲದೆ BPL ಕಾರ್ಡ್ ರದ್ದಾಗ್ತಾ ಇದೆ. ಇದು ನಿಜ. BPL ಕಾರ್ಡ್ ಆಪರೇಷನ್ಗೆ ಇಳಿದಿದೆ ಸರ್ಕಾರ. ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಲಕ್ಷಾಂತರ BPL ಕಾರ್ಡ್ಗಳನ್ನು ಪತ್ತೆ ಮಾಡಿ ರದ್ದು ಮಾಡಿದೆ. BJP ನಾಯಕರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಕೊನೆಗೂ CM ಸಿದ್ದರಾಮಯ್ಯ ಈ ವಿಚಾರಕ್ಕೆ ಕಣ್ಣು ಬಿಟ್ಟಿದ್ದಾರೆ. ಯಾರ್ದು ರದ್ದಾಗತ್ತೆ, ಯಾರ್ದು ರದ್ದಾಗೋದಿಲ್ಲ ಎಲ್ಲವನ್ನೂ ಹೇಳಿದ್ದಾರೆ. ಇವತ್ತು ನಾನು ಕೂಡ ನಿಮಗೆ ಯಾರ BPL ಕಾರ್ಡ್ ರದ್ದಾಗತ್ತೆ, ಯಾರು ಸೇಫ್, ಒಂದು ವೇಳೆ ಈಗಾಗಲೇ ರದ್ದಾಗಿದ್ದರೆ ಅವರು ಏನು ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ. ಮೊದಲು ಈ ರಿಪೋರ್ಟ್ ನೋಡಿ. ರಾಜ್ಯದಲ್ಲಿ ಲಕ್ಷ BPL ಕಾರ್ಡ್ ರದ್ದು. ಕೊನೆಗೂ ಕಣ್ಣು ಬಿಟ್ಟ ಮುಖ್ಯಮಂತ್ರಿ ಸಿದ್ದು. ಕರ್ನಾಟಕದಲ್ಲಿ ಅನರ್ಹ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲು ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ. ಸದ್ದಿಲ್ಲದೆ ಬೃಹತ್ ಆಪರೇಷನ್ಗೆ ಇಳಿದಿದೆ. ಹಲವು ಜಿಲ್ಲೆಗಳಲ್ಲಿ ಲಕ್ಷಾಂತರ BPL ಕಾರ್ಡ್ಗಳನ್ನು ರದ್ದು ಮಾಡಿದೆ. ಯಾವಾಗ ಬಿಜೆಪಿ ನಾಯಕರು ಸಮರ ಸಾರಿದ್ರು, ಆಹಾರ ಮಂತ್ರಿ KH ಮುನಿಯಪ್ಪ ಸ್ಪಷ್ಟನೆ ಕೊಟ್ಟರು. ಯಾವುದೇ ಕಾರ್ಡ್ ರದ್ದಾಗಿಲ್ಲ, ಅನರ್ಹ ಮಾತ್ರ. ಯಾವುದೇ ಅರ್ಹ
BPL ಅಥವಾ APL ಕಾರ್ಡ್ಗಳನ್ನು ರದ್ದುಪಡಿಸಿರುವುದಿಲ್ಲ. ಇದು ನಾನು 3 ದಿನದಿಂದ ಹೇಳ್ತೀನಿ, ಇವತ್ತು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. BPL ಕಾರ್ಡ್ ಹೊಂದಿದ್ದ ಪಡಿತರ ಚೀಟಿ ಮಾನದಂಡಗಳ ಅನ್ವಯ ಪರಿಶೀಲಿಸಲಾಗಿ ಅನರ್ಹರೆಂದು ಕಂಡುಬಂದ BPL ಕಾರ್ಡ್ದಾರರನ್ನು APLಗೆ ಸೇರಿಸಲಾಗಿದೆ. ಚಿಂತೆ ಬಿಡಿ, ರದ್ದಾದ ಕಾರ್ಡ್ ಮತ್ತೆ ಬರುತ್ತೆ. ಮತ್ತೆ APL ಅವರು ಯಥಾಸ್ಥಿತಿಯಲ್ಲೇ ಇರ್ತಾರೆ. ಯಾರ್ಯಾರು BPLಲ್ಲಿರೋರು APLಗೆ ಹೋಗಿದ್ದಾರೆ, ಯಾರಿಗೆ ನಿನ್ನೆ ಮೊನ್ನೆ ಎಲ್ಲ ಮಾಧ್ಯಮದ ಮುಂದೆ ಹೋಗಿ ನಮಗೆ ಕಾರ್ಡ್ ಇಲ್ಲ, ನಮ್ಮ ಮನೆಯಲ್ಲಿ ಗಂಡಸರಿಲ್ಲ, ನಮ್ಮ ಮನೆಯಲ್ಲಿ ದುಡಿಯೋರಿಲ್ಲ, ನಮಗೆ ಕಾರ್ಡ್ ನಿಲ್ಲಿಸಿದ್ದಾರೆ ಅಂತ ಹೇಳಿ ಅವರೆಲ್ರಿಗೂ ಕೂಡ ಲಾಗಿನ್ಗೆ ವಾಪಸ್ ತಂದು 1 ವಾರದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವರೆಲ್ರಿಗೂ ಅಕ್ಕಿ ಕೊಡ್ತೀವಿ. ಸರ್ಕಾರಿ ನೌಕರರು, ಇನ್ಕಮ್ ಟ್ಯಾಕ್ಸ್ ಕೊಡೋರು, ಅವ್ರನ್ನ ಬಿಟ್ಟು ಯಾರನ್ನೂ ತೆಗಿಬೇಡಿ ಅಂತ ಹೇಳಿದ್ರು. DKಶಿ ಅಶೋಕ್ ಮಧ್ಯೆ ರೇಷನ್ ಕಾರ್ಡ್ ಫೈಟ್. ಹೇಳ್ತಾ ಇದ್ದೀನಿ, ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಹೇಳ್ತಾ ಇದ್ದೀನಿ, ಯಾವ BPL ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ. ಯಾಕೆ ಅರ್ಜಿ ಹಾಕಬೇಕು? ರದ್ದು ಮಾಡಿದವ್ರು ನೀವು, ಅನ್ಯಾಯ ಮಾಡಿದವ್ರು ನೀವು, ಮೋಸ ಮಾಡಿದವ್ರು ನೀವು. ಅರ್ಜಿ ಯಾಕೆ ಹಾಕಬೇಕು? ಅರ್ಜಿ ಹಾಕೋ ಪ್ರಶ್ನೆನೇ ಇಲ್ಲ. ಅವ್ರಿಗೆಲ್ಲ ಹಂಗೆ ರಿಟೈನ್ ಮಾಡಬೇಕು. ಯಾರ್ದಾನ ನಿಮ್ಗೆ ಡೌಟ್ ಇದ್ದರೆ ಅವ್ರಿಗೆ ನೋಟಿಸ್ ಕೊಟ್ಟು ದಾಖಲೆಗಳನ್ನು ತರಿಸ್ಕೊಂಡು ಅವ್ರ ಮನೆ ಬಾಗಿಲಿಗೆ ಬಂದು ಇನ್ಸ್ಪೆಕ್ಷನ್ ಮಾಡಿ ರದ್ದು ಮಾಡಿಬೇಕಾದ್ರೆ. ಮಾತೆತ್ತರೆ ಏನು ಸಾಹುಕಾರಗಳು ಕೊಡೋ? ನಿನ್ನ ಯಾರು ಕೇಳಿದ್ರಪ್ಪ ಸಾಹುಕಾರ ಕೊಡು ಅಂತ? ಯಾರನ್ನ ಅರ್ಜಿ ಹಾಕಿದ್ರ ಬಂದು ನಿನಗೆ? ಕೂಲಿ ಕೆಲಸ ಮಾಡುವ ಮಹಿಳೆ ಕಾರ್ಡ್ ರದ್ದು. ಮಂಡ್ಯದ ಗಾಂಧಿನಗರದ ರೇಣುಕಾ ಎಂಬ ಮಹಿಳೆಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಟ್ಯಾಕ್ಸ್ ಕಟ್ತೀರಾ ಎಂದು BPL ಕಾರ್ಡ್ ಅನ್ನ APLಗೆ ಪರಿವರ್ತನೆ ಮಾಡಿದೆ. ಅಸಲಿಗೆ ರೇಣುಕಾ ಕೂಲಿ ಕೆಲಸ ಮಾಡ್ತಾರೆ. ನಾವು ಮನೆ ಕೆಲಸ ಮಾಡ್ತೀವಿ. ನನಗೆ 2 ಗಂಡು ಮಕ್ಕಳವ್ರೆ, ಗಂಡ ಇಲ್ಲ. 2 ಗಂಡು ಮಕ್ಕಳು ಕೂಲಿ ಕೆಲಸ ಮಾಡ್ತಾರೆ. ಈಗ ನಮಗೆ ರೇಷನ್ ಕಾರ್ಡ್ ಇಲ್ಲ, 2 ತಿಂಗಳಿಂದ ಅಕ್ಕಿ ಇಲ್ಲ. ಅಕ್ಕಿ ಇಲ್ದೇನೆ ನಮಗೆ ತುಂಬ ಹಿಂಸೆ ಆಯ್ತೈತೆ. ಅಕ್ಕಿ ಇದ್ದಿದ್ರೇನೋ ಎಷ್ಟೋ ಹೆಂಗೋ ಮಾಡ್ಕೊತಿದ್ದೋ. ರೇಷನ್ ಕಾರ್ಡ್ ಗೊಂದಲಕ್ಕೆ ನಾನೇ ಹೊಣೆ. 7 ವಾರದೊಳಗಡೆ ಅದೇ ಐಡಿಯಲ್ಲಿ BPL ಕಾರ್ಡ್ ಕೊಡ್ತೀವಿ ಅಂತ ಮುನಿಯಪ್ಪ ಒಪ್ಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. BPL ಬಿಲೋ ಪಾವರ್ಟಿ ಲೆವೆಲ್, ಬಡತನ ರೇಖೆಗಿಂತ ಕೆಳಗಿರುವವರು. ಸರಿಸುಮಾರು ಅದು ಕುಟುಂಬದ ಲೆಕ್ಕ ಬರುತ್ತೆ. ಕರ್ನಾಟಕದಲ್ಲಿ 5.5 ಕೋಟಿ 6 ಕೋಟಿ ಜನಸಂಖ್ಯೆ ಇದೆ. ಕುಟುಂಬಗಳಿರೋದು 2 ಕೋಟಿ ಮಾತ್ರ. ಅರ್ಥ ಆಯ್ತಾ ನಿಮಗೆ? ಕುಟುಂಬಗಳಿರೋದು 2 ಕೋಟಿ ಮಾತ್ರ. 2 ಕೋಟಿ ಮನೆ ಇರ್ಬೋದು. ಅರ್ಥ ಆಯ್ತಾ? ಅಂದರೆ ಒಂದು ಮನೆಯಲ್ಲಿ 5 ಜನ, ಗಂಡ ಹೆಂಡತಿ, 2 ಮಕ್ಕಳು, ತಂದೆ ತಾಯಿ, ಈ ಥರ. ಓಕೆ, ಅದರಲ್ಲಿ 1,37,00,000 BPL ಕುಟುಂಬಗಳಿದೆ. 1,37,00,000. ಅಂದರೆ BPL ಅಂತಂದರೆ ಅವರ ಆದಾಯ. ನೀವು ಗಮನ ಹರಿಸ್ಬೋದು ಬಡವರೆಷ್ಟಿದ್ದಾರೆ ಅಂತ. ಇದು ಸಂಖ್ಯೆ ಏಕ್ದಮ್ ಪರ್ಫೆಕ್ಟ್ ಅಲ್ಲದೇ ಇದ್ದರೂ ಕೂಡ ಒಂದು ರೀತಿಯಲ್ಲಿ ಹತ್ರ ಬರುತ್ತೆ. ಬಡವರು ಇದ್ದಾರೆ.